ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನೀವು ಕೂಡ ನಿಮ್ಮ ಒಂದು ಪ್ರಶ್ನೆಗಳನ್ನ ಕೇಳಬೇಕು, ಅನುಮಾನಗಳಿದೆ, ಗುರುಗಳ ಹತ್ರ ಕೇಳಿ ಇದಕ್ಕೆ ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಬೇಕು ಅಂತಂದರೆ ಕಮೆಂಟ್ಸ್ ಮುಖಾಂತರ ತಮ್ಮ ಒಂದು ಪ್ರಶ್ನೆಯನ್ನು ಕಳಿಸ್ಕೊಡ್ಬಹುದು. ನಿಮ್ಮ ಪರವಾಗಿ ಆ ಒಂದು ಪ್ರಶ್ನೆನ ಗುರುಗಳಿಗೆ ನಾನು ಖಂಡಿತವಾಗ್ಲೂ ಕೇಳ್ತೀನಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಸೊ ಮನೆ ಅಂದಮೇಲೆ ದಂಪತಿಗಳು ಎಲ್ಲೋ ಒಂದು ಕಡೆ ಕಿರಿಕಿರಿ ಅನ್ನುವಂಥದ್ದು ಅಥವಾ ಜಗಳ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಬೆಳಗ್ಗೆ ಜಗಳ ಆಗಿರುತ್ತೆ ಅಥವಾ ರಾತ್ರಿ ಆಗೋತ್ತಿಗೆ ಸರಿ ಹೋಗುತ್ತೆ. ಇನ್ನೂ ಸ್ವಲ್ಪ ಟಫ್ ಇರ್ತಾರೆ, ಇಬ್ಬರು ಸ್ಟ್ರಾಂಗ್ ಇರ್ತಾರೆ ಅಂದಾಗ ಅದು ಒಂದು ದಿನ ಕಂಟಿನ್ಯೂ ಆಗ್ಬೋದು, 2 ದಿನ, ಜಾಸ್ತಿ ಅಂದರೆ 1 ವಾರ. ಆದರೆ ಈ ವರ್ಷಾನ್ಗಟ್ಲೆ ಆದರೂ ಸರಿ ಹೋಗೋದಿಲ್ಲ. ಕೆಲವೊಂದು ಕುಟುಂಬಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ನೋಡೋದಕ್ಕೆ ಮಾತ್ರ ಜೊತೆಲಿ ಇರ್ತಾರೆ, ಮನೆಯಲ್ಲೇ ಇರ್ತಾರೆ, ಆದರೆ ಅವ್ರ ಮನೇಲಿ ಊಟ ತಿಂಡಿ ಮಾಡೋದಿಲ್ಲ, ಮಾತಾಡೋದಿಲ್ಲ, ಅವ್ರ ಪಾಡವರು ಇವ್ರ ಪಾಡು ಇವರು, ಈ ಥರ ಜಗಳ ಹಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥವ್ರು ಕೂಡ ಅನ್ಯೋನ್ಯವಾಗಿರಬೇಕು, ಅವರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಮೂಡಬೇಕು ಅಂತಂದರೆ ಯಾವ ರೆಮಿಡಿ ಮಾಡ್ಕೊಳ್ಬೇಕಾಗತ್ತೆ ಗುರುಗಳೇ? 6 ತಿಂಗಳಾಯ್ತು ಮಾತಾಡ್ಸಿಲ್ಲ, ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಎಲ್ಲಿದ್ದೀರಾ, ಜೊತೆನಲ್ಲೇ ಇದ್ದೀವಿ ಅಂತಾರೆ. ಸೊ ಒಂಥರ ಶಾಕಿಂಗ್ ಆಗುತ್ತೆ. ಇದು ಕೇಳಿರ್ತಾರೆ, ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅಥವಾ ಈ ವಿಚಾರ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಂಥವ್ರಿಗೆ ಒಂದು ರೆಮಿಡಿ ತಿಳಿಸ್ಕೊಡಿ. ಇನ್ನೂ ಜಗಳ ಆಡ್ಬೇಕಾ? ಇಲ್ಲ ಗುರುಗಳೇ, ಆ ಇನ್ ಲೈಫಲ್ಲಿ ಜಗಳ ಆಗಬಾರ್ದು ಅವ್ರಿಗೆ. ಪ್ರೀತಿಯ ಬಂಧುಗಳೇ, ಅಲ್ಲ ಎಲ್ಲ ಮನೇಲಿ ಇರುತ್ತೆ. ನೀವು ಹೇಳಿದಾಗ ಸ್ವಲ್ಪ ಅಷ್ಟು ದಿನಗಳು ದೂರ ಇರೋದು ಅಷ್ಟು ಸಮಂಜಸವಲ್ಲ. ನಾನೇನು ಹೇಳ್ತೀನಿ ಅಂದರೆ, ಪ್ರೀತಿಯ ಬಂಧುಗಳೇ, ಈ ಮೂಗು ಅಂದಮೇಲೆ ನೆಗಡಿ ತಪ್ಪಿದ್ದಲ್ಲ, ದಂಪತಿಗಳಂದಮೇಲೆ ಜಗಳ ಇದ್ದದ್ದೇ, ಅದು ತಪ್ಪಿದ್ದಲ್ಲ. ಆದರೆ ಬಹುಶಃ ಏನು ಹೇಳ್ತಾರಲ್ಲ, ಹಗಲು ಜಗಳ ರಾತ್ರಿ ಮಲಗೋ ತನಕ ಏನೇನು ಹೇಳ್ತಿರ್ತಾರೆ, ಅದೆಲ್ಲ ನಿಮಗೆ ನಾನು ನೋಡಿದ್ರೆ ಗೊತ್ತಿದ್ದಾವೆ. ಇಲ್ಲಿ ಡೋರ್ ದಂಡ ಏನು ಅಂತಂದರೆ ತುಂಬ ಸಣ್ಣ ಸಣ್ಣವಿವು, ಎಷ್ಟೋ ಮಟ್ಟದ್ದು ಮಾಡ್ಕೊಳ್ತಾರೆ ಇವರು ಅಂತಂದರೆ, ಎಲ್ಲಿಂದ ಎಲ್ಲಿಗೋ. ಯಾವುದೋ ಒಂದು ಅಮ್ಮ ಬಂದಿತ್ತು, ತಾಯಿ ಪಾಪ, ಆ ಸೊಸೆ 21-22 ವರ್ಷ ಅಷ್ಟೇ, ಮ್ಯಾಕ್ಸಿಮಮ್ 23 ವರ್ಷದ ಒಳಗಡೆ ಸೊಸೆ. ಮಾವ ಆದವನಿಗೆ 72 ವರ್ಷವೋ 73 ವರ್ಷವೋ, 70ರ ಮೇಲ್ಪಟ್ಟ ಆತನಿಗೆ. ನನ್ನನ್ನು ಮುಟ್ಟಿದ ಅಂತ ಮಗು ಅವ್ರ ಕಡೆಯವ್ರನ್ನ ಕರೆಸಿ ಒಡಿಸಿದಾಳೆ. ಆ ಅಪ್ಪನಿಗೆ 3 ಜನ ಹೆಣ್ಣುಮಕ್ಕಳು ಮದುವೆ ಮಾಡಿಕೊಟ್ಟಿದ್ದಾನೆ. ಯಾವುದೋ ಜಗಳ ಎಲ್ಲೋ ತಗೊಂಡಾಗ ಹಾಕಿ, ಆಮೇಲೆ ಆಕೆನೇ ನಾನು ಸುಮ್ಮನೆ ಮಾಡಿಬಿಟ್ಟೆ ಹಿಂಗೆ ಅಂತ ಆಮೇಲೆ ಹೇಳ್ತಾಳೆ. ಅಷ್ಟು ಏಜ್ ಆಗಿದೆ, ಒಡಿಸಿದೆಯಲ್ಲ ನಿನ್ನ. ಬಹುಶಃ ನನಗೆ ಅದು ನೋಡಿನೇ ಯಾಕೆ ನೀವು ಸುಮ್ಮನಿದ್ರಿ ಅಂತ ನಾನು ಕೇಳಿದೆ. ಯಾಕೆ ನೀವು ಸುಮ್ಮನಿದ್ರೆ? ಆ ಅಪ್ಪ ಹೇಳ್ತಾನೆ, ಗುರುಗಳೇ, ಇವತ್ತು ಕಾನೂನು ಕೂಡ ಹೆಣ್ಣು ಮಕ್ಕಳ ಕಡೆನೇ ಇದೆ, ನಾವು ಹೋಗಿ ಮಾತಾಡಿದ್ರೆ ಅದು ಇನ್ನೊಂದೇನೋ ಆಗೋದಕ್ಕೋಸ್ಕರ ಸುಮ್ಮನೆ ಆಗ್ಬಿಟ್ರೆ ನನಗನ್ನಿಸ್ತು, ಹೆಂಗೆ ಹೊಡಿಬೇಕು ಆ ಮಗುನ ಕರ್ಕೊಂಬಂದಂತ ಅನ್ನಿಸ್ತು, ಹಂಗಿಂಗೆ ಹೊಡಿಬಾರ್ದು ಅಂತ ಅನ್ನಿಸ್ತು. ಅಷ್ಟು ಕೋಪ ಆಯಿತು, ಕಾನೂನು ಪಕ್ಕಕ್ಕೆ ಹೊಡಿಬೇಕು ಅನ್ನಿಸ್ತು ನನಗೆ. ಹೆಂಗೆ ಅಷ್ಟು ನೀನು ಆಮೇಲೆ ನೀನು ತಪ್ಪಾಯಿತು ಅಂತ ಏನು ಕೇಳ್ತಿ, ಏನಂತದ್ದು? ಅದೇ ಇವೆಲ್ಲ ಯಾವಾಗ ನಮಗೆ ನಾವು ಅಂದ್ಕೊಳ್ತೀವಿ ಎಲ್ಲವೂ ಕಾನೂನು ಅಡಿಯಲ್ಲೇ ನಿಜ, ಹಾಗಂತೇಳಿ ಹೆಣ್ಣು ಮಕ್ಕಳಿಗೆ ಕಾನೂನು ಪರ ನಿಮ್ಮ ಪರ ಇದೆ ಅಂದ್ಬಿಟ್ಟು ಸಿಕ್ಕಿದ ಕೇಸುಗಳೆಲ್ಲ ಗಂಡು ಮಕ್ಕಳ ಮೇಲೆ ಹಾಕ್ಬಿಡೋದು, ಅವರ ಯಜಮಾನರ ಮೇಲೆ. ಗಂಡನಿಗೆ ಎಷ್ಟರ ಮಟ್ಟಿಗೆ ಸರಿ ಅಂತೀನಿ ನಾನು. 100 ಜಗಳ ಹಾಡ್ಕೊಳ್ಳಿ, 100 ತರಹದ ವ್ಯಥೆ ಪಡಿ, 100 ತರಹದ ಬಾಧೆ ಪಡಿ, ಅದು ಇವರು ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ನೀವು ಇವರಿಗೆ ತೊಂದರೆ ಕೊಡೋದು. ಯೋಚನೆ ಮಾಡಿ, ಅದು ಕರೆಕ್ಟ್ ಅನಿಸ್ತಿದೆಯಾ ಅಂತ. ಆದರೆ ಆ ಜಗಳಗಳು ಗಂಡ ಹೆಂಡತಿನ ಆಗೋದು ಒಂದು ರೀತಿ, ಸೊಸೆ ಮಾವ, ಅತ್ತೆ ಅಳಿಯ, ಏನಿವೋ ಗೊತ್ತಿಲ್ಲ. ಬಹುಶಃ ಇವು ಯಾವ ಮನೆಯಲ್ಲಿ ಜರುಗಬಾರ್ದು ಅಂದರೆ, ಪ್ರೀತಿ ಬಂದರು ನಾನು ಹೇಗೆ ಹೇಳ್ತೀನಿ ಅಂತಂದರೆ, ಈಗ ನೋಡಿ ಈ 2 ಬೆರಳಿದಾವಲ್ಲ, ಈ ಮುದ್ರೆ ನೋಡಿ ಹೀಗೆ ಮಾಡ್ತಾ ಬಂದರೆ ಈ ಹೆಬ್ಬೆರಳಿಂದ ಹೀಗೆ ತೀಡಬೇಕು. ಈಗ ಮಾಡ್ತಿದ್ರೆ ರಕ್ತದೊತ್ತಡ ನಿವಾರಣೆ ಆಗುತ್ತೆ, ಹೃದಯ ಸಂಬಂಧಿ ಕಾಯಿಲೆ ವಾಸಿ ಆಗುತ್ತೆ. ಈ 2 ಬೆರಳಿಗೆ ಈಗ ನೀವು ತೀಡೋದು, ಹೀಗೆ ಮಾಡ್ತಾ 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 ಹೀಗೆ ಮಾಡ್ತಿರ್ತೀರಿ. ತುಂಬ ಒಂದು 5-6 ನಿಮಿಷ ಹೀಗೆ ಮಾಡ್ತಿರ್ತೀರಿ. ಆಮೇಲೆ ಈ ಎಲ್ಲ ಬೆರಳನ್ನು ಮಡಚಿಕೊಳ್ತಾ ಹೀಗೆ ಮಡಚೋದು ನೋಡಿ. ಮಧ್ಯದ ಬೆರಳನ್ನು ಹೀಗೆ ಮಾಡಬೇಕು, ತುಂಬ ಇಷ್ಟನ್ನು ಮಡಚ್ಕೊಂಡು ಹೀಗೆ ಮಾಡ್ತಾ ಇರಬೇಕು, ಹೀಗೆ ಮಾಡಬೇಕು, ತುಂಬ ಮಡಚಬೇಕು. ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬರಬೇಕು, ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬರಬೇಕು, ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬರಬೇಕು. ಹೀಗೆ ಒಂದು 5-6 ನಿಮಿಷ ನೀವು ಮಾಡ್ತೀನಿ ಅಂತಂದರೆ ಬಹುಶಃ ನಿಮಗೆ ಇಲ್ಲೆಲ್ಲ ಪೇಯ್ನ್ ಬಂದುಬಿಡುತ್ತೆ. ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳೇ ಬರಲ್ಲ, ಹೃದಯ ಸಂಬಂಧಿ ಕಾಯಿಲೆಗಳೇ ಬರಲ್ಲ. ಈ 2 ಮುದ್ರೆಗಳು ಮಾಡ್ಕೊಳ್ತಾ ಬರ್ತೀನಿ ಅಂತಂದರೆ. ಹಾಗೇನೆ ಮನೆಯಲ್ಲ ಜಗಳವೇ ಹಾಗಲ್ಲ. ಗುರುವಾರ ದಿವಸ 3 kg ಉಪ್ಪು ಆಚೆ ಹೋಗಬೇಕು, ಶುಕ್ರವಾರ ದಿವಸ 6 kg ಉಪ್ಪು ಮನೆಗೆ ಬರಬೇಕು. ಇದೇನು ಅಂತಂದರೆ ದಂಪತಿಗಳಲ್ಲಿ ಶೀಘ್ರವಾಗಿರತಕ್ಕಂತಹದ್ದು, ಸಡನ್ನಾಗಿ ಬರ್ತಕ್ಕಂತಹ ಪ್ರಕೋಪವನ್ನು ಶೀಘ್ರವಾಗಿ ದಮನ ಮಾಡಿಬಿಡುತ್ತೆ.
ಅಷ್ಟೇ ತಣ್ಣಗೆ ಮಾಡಿಬಿಡುತ್ತೆ. ನೀವೇನಾದರೂ 3 ಗುರುವಾರ ಮಾಡಿದ್ದೆ ಆದರೆ ಪ್ರತಿ ಗುರುವಾರ ನಿಮ್ಮ ಮನೆಯಿಂದ 3 kg ಆಚೆ ಉಪ್ಪು ಹೋಗ್ಬೇಕು. ನೀವು ಯಾರಿಗಾದ್ರೂ ಕೊಡ್ತೀರೋ, ಅಂದ್ರೆ ದಾನ ಮಾಡೋದು, ಯಾರಿಗಾದ್ರೂ ದಾನ ಮಾಡ್ತೀರೋ, ಅಥವಾ ಬೇರೆ ಎಲ್ಲಾದರೂ ನೀರಿಗಾದರೂ ಹಾಕಿ ಬರ್ತೀರೋ, ಒಟ್ಟಾರೆಯಾಗಿ ಗುರುವಾರ ದಿವಸ 3 ಕಿಲೋ ಉಪ್ಪು ಆಚೆ ಹೋಗಬೇಕು. ಶುಕ್ರವಾರ 6 kg ಉಪ್ಪು ಮನೆಗೆ ಬರಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳು, ಇದನ್ನು ಬಳಸ್ತಿರ್ಬೇಕು. ನೀವು ಮತ್ತೆ ಮತ್ತೆ ಅಡುಗೆಗೂ ಬಳಸ್ತಿರಬೇಕು, ಮಾಡ್ಕೊಳ್ತಿರ್ಬೇಕು. ಹೀಗೆ ಮಾಡ್ತಾ ಉಪ್ಪು ಅನೇಕ ಋಣಗಳನ್ನು ತೀರಿಸೋ ಮುಖಾಂತರ, ಯಾವೋ ಮನೆಯಲ್ಲಿ ಋಣಗಳಿದ್ದಾವೆ, ಅದಕ್ಕೆ ನೀವು ಕಿತ್ತಾಡ್ತಿದ್ದೀರಿ. ಆ ಕಿತ್ತಾಟ, ಆ ಜಗಳಗಳು, ಕದನಗಳು ತಾರಕಕ್ಕೆ ಏರಬಾರದು ಅಂತಂದರೆ ಇದನ್ನು ಮಾಡ್ಕೊಳ್ಳಿ. ಹೇಗೆ ಈ ಮುದ್ರೆಗಳು ಮಾಡಿದ್ರೆ ರೋಗ ಬರದಾಗಿರುತ್ತೋ ಹಾಗೆ ಉಪ್ಪು ನಿಮ್ಮ ಮನೇಲಿ ಜಗಳ ಬರದಾಗಿರುತ್ತೆ ಪ್ರೀತಿಯ ಬಂಧುಗಳೇ. ಸೊ ಒಂದು ಪ್ರಶ್ನೆಗೆ ನಮಗೆ ಬೆನಿಫಿಟ್ ಆಯಿತು ಗುರುಗಳೇ, ಅಡ್ವಾಂಟೇಜು. ಯಾಕಂದರೆ ನಾನು ಕೇಳಿದ್ದು ದಂಪತಿಗಳಿಗೋಸ್ಕರ ನೀವು ನಮಗೆ ಈ ಮುದ್ರೆನೂ ತಿಳಿಸ್ಕೊಟ್ರಿ, ಜೊತೆಗೆ ಗಂಡ ಹೆಂಡತಿ ಜಗಳ ಆಗಬಾರ್ದು ಅಂತಂದರೆ ಜಸ್ಟ್ ಉಪ್ಪನ್ನು ನಾವು ಈ 3 ಗುರುವಾರಗಳು, ಗುರುವಾರ 3 kg ಉಪ್ಪು ಹೋಗಬೇಕು, ಶುಕ್ರವಾರ 6 kg ಉಪ್ಪು ಬರಬೇಕಷ್ಟೇ. ಈ ಸಿಂಪಲ್ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಕಿತ್ತಾಟಗಳಾಗಲಿ ಜಗಳಗಳಾಗಲಿ ದೀರ್ಘಕಾಲವಾಗಿ ಇರೋದಿಲ್ಲ, ಅಲ್ಲಿಗೆ ಫುಲ್ ಸ್ಟಾಪ್ ಅಥವಾ ಬ್ರೇಕ್ ಆಗೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೆ ಹೆಲ್ತ್ ಬೆನಿಫಿಟ್ಗೆ ಮುದ್ರೆ ಕೂಡ ಗುರುಗಳು ತೋರಿಸ್ಕೊಟ್ಟಿದ್ದಾರೆ. ಅದರ ಜೊತೆನಲ್ಲಿ ದಂಪತಿಗಳು ಮನೆಯಲ್ಲಿ ಕಿತ್ತಾಟ ಇದೆ, ವರ್ಷಾನುಗಟ್ಲೆಯಿಂದ ನಡೀತಾ ಇದೆ, ಮನಸ್ತಾಪಗಳಿದೆ, ಇವೆಲ್ಲದಕ್ಕೂ ಕೂಡ ನೀವು ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಸಿಂಪಲ್ ಆಗಿ ತಿಳಿಸಿರುವಂತಹ ಈ ಒಂದು ರೆಮಿಡಿಯನ್ನ ಫಾಲೋ ಮಾಡಿ. ನಮಸ್ಕಾರ.